ಸೇವೆಯನ್ನು ಮಾಡುವಂಥ ಒಂದು ಅವಕಾಶ, ಒಂದು ಭಾಗ್ಯ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರು, ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸರು ಮತ್ತು ರಾಜ್ಯದ ಮಹಾಜನತೆ, ನನ್ನ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನಿವತ್ತು ಮಂತ್ರಿಯಾಗಿ ತಮ್ಮ ಸಮಸ್ಯೆಗೆ ಕಿವಿಗೊಡಲಿಕ್ಕೆ ಒಂದು ಮಾತೃ ಹೃದಯಾಗಿ ತಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದ್ದೀನಿ. ವಿಕಲಚೇತನರು ಅಂತಂದರೆ ತಾವು ವಿಶೇಷವಾಗಿ ದೇವ್ರ ಮಕ್ಕಳು. ಎಲ್ರಿಗೂ ಕೈ ಇರ್ತಾವೆ, ಎಲ್ಲರಿಗೂ ಕಾಲಿರ್ತಾವೆ, ಎಲ್ಲರಿಗೂ ಕಣ್ಣು ಇರ್ತೈತಿ, ಎಲ್ಲರಿಗೂ ಬಾಯಿ ಇರುತ್ತೆ. ಬಟ್ ತಾವು ವಿಶೇಷವಾಗಿ ಜನ್ಮ ತಾಳಿದರೂ ಕೂಡ ಸಮಾಜದ ಬೆಳವಣಿಗೆಯಲ್ಲಿ, ಕುಟುಂಬದ ನಿರ್ವಹಣೆಯಲ್ಲಿ ನಿಮ್ಮದೇ ಆದಂಥ ಜವಾಬ್ದಾರಿಯನ್ನು ತಾವು ನಿರ್ವಹಿಸ್ತಾ ಇದ್ರೆ ಇದರಲ್ಲಿ ಎರಡು ಮಾತಿಲ್ಲ. ಕುಟುಂಬದ ಶಕ್ತಿಯಾಗಿ ಇವತ್ತು ತಾವು ಬೆಳೀತಾ ಇದ್ರೆ ಇದರಲ್ಲೂ ಕೂಡ ಎರಡು ಮಾತಿಲ್ಲ. ಈಗ ತಮ್ಮ ಅನೇಕ ಸಮಸ್ಯೆಗಳನ್ನು 2007-09 ಗೌಡ್ರೆ ಅಧ್ಯಕ್ಷರು ಇದ್ದಾರೆ. ಅಧ್ಯಕ್ಷರು ನಮ್ಮ ಗೌಡ್ರವರು, ನಮ್ಮ ಬೆಳಗಾವದವರು, ಉತ್ತರ ಕರ್ನಾಟಕದವರು. ಸಂಘಟನೆ ಉತ್ತರ ಕರ್ನಾಟಕದಾಗ ಹುಟ್ಟಿದೆ. ಬ್ರಿಟಿಷರನ್ನ ಓಡ್ಸಾಕನ ಉತ್ತರ ಕರ್ನಾಟಕದಾಗ ಮಹಿಳೆ ಪ್ರಥಮ ಕಿತ್ತೂರು ರಾಣಿ ಚೆನ್ನಮ್ಮನ ಅಂತ ನಾಡಿನಂತವ್ರು ನಾವು. ನಾನು ಮೊದಲನೇದಾಗಿ ತಮ್ಮನ್ನು ಭೇಟಿಯಾಗಿ ಮಾತನಾಡ್ತಾ ಇದ್ದೀನಿ. ತಮಗೆ ಅತಿ ಹುರುಪನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅಸಮಾಧಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಜವಾಬ್ದಾರಿಯುತ ಇಲಾಖೆಯ ಮಂತ್ರಿಯಾಗಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಸಮಸ್ಯೆಗಳು ಜುನಿಯನ್ನಿದ್ದಾವೆ. ತಾವು ಹೇಳಿದ ಹಾಗೆ ಬೆಲೆ ಏರಿಕೆ ಪ್ರತಿದಿನ ತಾವು ನೋಡಿದ್ರೆ ತಾವು 750 ರೂಪಾಯಿಯಿಂದ ಈಗ 9,000 ರೂಪಾಯಿಗೆ ಬಂದಿದ್ದೀರಾ. ತೆವಲ್ಕೊಂತ ಬಂದಿದ್ದೀವಿ ಅಂತ ಈಗಾಗಲೇ ನನಗೆ ನಮ್ಮ ಅನ್ನ ಭಾಷಣದಲ್ಲಿ ಹೇಳಿದರು. ತಮ್ಮ ಜೊತೆ ಸರ್ಕಾರ ಇದೆ, ಅನೇಕ ಸರ್ಕಾರಗಳು ಬರ್ತವೆ ಹೋಗ್ತವೆ. ಅಂದರೆ ಸಮಸ್ಯೆನ ಅರ್ಥ ಮಾಡಿಕೊಂಡು ನಿಜವಾಗ್ಲೂ ಸಮಸ್ಯೆಗೆ ಪರಿಹಾರ ನೀಡಿದ್ರೆ ಅದು ಉಪಯೋಗ ಆಗುತ್ತೆ. ನೀವು ಇಲ್ಲೂ ಬಂದ್ಕೊಂಡಿರೋದು ಚಳಿಗಾಲ ಅಧಿವೇಶನಕ್ಕೆ, ಬೆಳಗಾಮಗೂ ಬಂದ್ಕೊಂಡಿರೋದು ಬರೀ ಬಂದು ಕೂತ್ಕೊಳ್ತಾ ಇದ್ದಾರೆ ಹೊರತಾಗಿ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ತಮ್ಮ ಗೌರವಧನವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ತಮ್ಮ ಏನು ಮಹದಾಸೆ ಇದೆ, ತಾವೇನು ಬರೆದು ಕೊಟ್ಟಿದ್ದೀರಿ. ಇನ್ನೂ ಅನೇಕ ಪಾಯಿಂಟ್ಗಳನ್ನು ಅವ್ರು ಹೇಳಿದ್ದಾರೆ. ಇವನ್ನೆಲ್ಲರನ್ನು ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಯಾಕೆ ಟೈಮ್ ಕೇಳ್ತಾ ಇದ್ದೀನಿ, ಇಷ್ಟೆಲ್ಲ ಜನ ರೆಕಾರ್ಡಿಂಗ್ ಮಾಡ್ತಾ ಇದ್ರಿ, ಆದರೆ ಧೈರ್ಯದಿಂದ ಟೈಮ್ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸದ್ಯಕ್ಕೆ ಕರ್ನಾಟಕ ರಾಜ್ಯದ ಜನರಿಗೆ ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನ ಕೊಟ್ಟು, 5 ಗ್ಯಾರಂಟಿಗಳು ಎಲ್ಲರ ಕುಟುಂಬ ಬರ್ತವೆ. ನನ್ನ ಕುಟುಂಬ ಅಲ್ಲ, ಎಲ್ಲರ ಕುಟುಂಬ ಬರ್ತವೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ ಎಲ್ಲರ ಕುಟುಂಬಗಳು ಬರ್ತವೆ. ಸೊ ಜನಸಾಮಾನ್ಯರ ಕಾರ್ಯಕ್ರಮಗಳನ್ನು ಈಗ ನಾವು ಅನುಷ್ಠಾನ ತರ್ತಾ ಇದ್ವಿ. ತದನಂತರ ನಮ್ಮ ಸರ್ಕಾರ ತಮಗೇನು ಭಾಷೆಯನ್ನು ಕೊಟ್ಟಿದೆ, ಮಾನ್ಯ ಮುಖ್ಯಮಂತ್ರಿಗಳು ತಮಗೇನು ಭಾಷೆಯನ್ನು ಕೊಟ್ಟಿದ್ದಾರೆ, ಅದನ್ನು ಖಂಡಿತವಾಗ್ಲೂ ನಾವು ಜಾರಿಯಲ್ಲಿ ತರ್ತೀವಿ. ಮೊದಲನೇದಾಗಿ ತಮ್ಮ ಒಂದು ಇಲಾಖೆಯ ಮಂತ್ರಿಯಾಗಿ ನಾನು ಮೊದಲೇ ಹೇಳಿದೆ, ಎಲ್ಲದಕ್ಕಿಂತ ಜಾಸ್ತಿ ಎಲ್ಲರೂ ನನ್ನ ಕೇಳ್ತಾರೆ, ಮಹಿಳಾ ಮಕ್ಕಳ ಕಲ್ಯಾಣ ಮತ್ತು ಈ ಹಿರಿಯ ನಾಗರಿಕ ಮತ್ತು ಅಂಗವಿಕಲರು ಇದನ್ನೇ ಯಾಕೆ ತಗೊಳ್ತೀರಿ, ಬರೀ ಹೆಣ್ಮಕ್ಳು ಅಂದ್ರೆ ಅದೇ ಅಂತ. ನಾನು ಹೇಳಿದೆ, ಹೌದು, ಹೆಣ್ಮಕ್ಳಿಗೆ ಹೃದಯ ಇರ್ತೈತಿ, ಹೆಣ್ಮಕ್ಳಿಗೆ ಕೇಳುವಂಥ ಆಸಕ್ತಿ ಇರ್ತೈತಿ, ನೋಡೋವಂಥ ಬಯಕೆ ಇರ್ತೈತಿ. ನಾವು ಶಾಂತ ಸ್ವಭಾವದವರು. ಸೊ ಹೀಗಾಗಿ ಹೃದಯ ಇರ್ತೈತಿ, ಹೃದಯವಂತರು ಅಂತೇಳಿ ನಮಗೆ ಕೊಡ್ತಾರೆ. ಅದಕ್ಕೆ ನನಗಿಷ್ಟ ಅಂತ ನಾನು ಉತ್ತರ ಕೊಟ್ಟೆ. ಅದೇ ರೀತಿ ಇಲಾಖೆಯನ್ನು ನಡೆಸ್ಕೊಂಡು ಹೋಗ್ತೀನಿ. ಮುಂದಿನ ದಿನದಲ್ಲಿ ತಮ್ಮ ಪದಾಧಿಕಾರಿಗಳ ಜೊತೆ ನಾನು ಟಚ್ನಲ್ಲಿರ್ತೀನಿ. ನಾನು ಶೀಘ್ರದಲ್ಲೇ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಕೇಂದ್ರ ಸರ್ಕಾರದೂ ಸಹಕಾರವನ್ನು ಕೋರ್ತೀನಿ. ಶೀಘ್ರದಲ್ಲಿ ಪತ್ರ ಬರಿತೀನಿ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದು ಹೇಗೆ ನಾವು ಈಗ ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಗೌರವಧನವನ್ನು ಯಾವ ರೀತಿ ಹೆಚ್ಚಳ ಮಾಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಈ ಒಂದು MRW, VRW, URW ತಮ್ಮ ಎಲ್ಲರ ಒಂದು ಸಂಬಳವನ್ನು, ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬರೀ ಮಾತು ಕೊಟ್ಟು ಹೋಗೋದಿಲ್ಲ, ಆದರೆ ನನ್ನ ಪ್ರಯತ್ನ ಮುಂದಿನ ದಿನದಲ್ಲಿ ತಮ್ಮೆಲ್ಲರಿಗೂ ಕಾಣಿಸುತ್ತೆ ಅಂತ ಹೇಳ್ತೀನಿ. ದಯಮಾಡಿ ಈ ಒಂದು ಧರಣಿಯನ್ನು ನಾನು ತಮಗೆ ಕೈ ಮುಗಿದು ಕೇಳ್ತೀನಿ, ಇದನ್ನು ಇಲ್ಲಿಗೆ ಕೈ ಬಿಡಿ. ಆಮೇಲೆ ಮುಂದಿನ ದಿನದಲ್ಲಿ ತಮ್ಮ ಇನ್ನೂ ಅನೇಕ ಬೇಡಿಕೆ ಕಾಯಂಗೊಳಿಸೋದು, ಇನ್ನೂ ಏನೇನೋ ಬೇಡಿಕೆಗಳಿದಾವೆ. ಐ ವಿಲ್ ಗೋ ಥ್ರೂ ದಿಸ್. ನಿಮ್ಮ ಅಪ್ಲಿಕೇಶನ್ ಏನಿದೆಯೋ, ನಿಮ್ಮ ನಿವೇದನೆ ಏನಿದೆಯೋ, ನಾನು ಇದನ್ನು ಓದಿ ತಿಳ್ಕೊಳ್ತೀನಿ.
15 ದಿನ ಆಗಿದೆ ಮಂತ್ರಿಯಾಗಿ. ಆದರೆ ಖಂಡಿತವಾಗ್ಲೂ ತಮ್ಮೆಲ್ಲರ ಸೇವೆಯನ್ನು ಖಂಡಿತವಾಗ್ಲೂ ಮಾಡ್ತೀನಿ. ಇಂಥ ಒಬ್ಬ ಮಂತ್ರಿ ನಮ್ಮ ಇಲಾಖೆಗೆ ಇದ್ರು ಅನ್ನೋಂಥ ಹೆಸರನ್ನು ಪಡಿಬೇಕನ್ನುವಂಥ ಆಸೆಯಿಂದ ಸ್ವಲ್ಪ ತಡ ಆಗ್ಬೋದು, ಆದರೆ ಖಂಡಿತವಾಗ್ಲೂ ತಮ್ಮೆಲ್ಲರ ಜೊತೆಯಲ್ಲಿ ನಿಲ್ತೀನಂತ ಒಂದು ತಂಗಿಯಾಗಿ ಅಕ್ಕ ಆಗಿ ಭಾಷೆ ಕೊಡ್ತೀನಿ. ನಮಸ್ಕಾರ. ಇನ್ನೊಂದು ರಿಕ್ವೆಸ್ಟ್ ಮೇಡಮ್ ಹತ್ರ, ನಮ್ದು ಈಗಾಗಲೇ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಒಂದು 4 ಫೈಲ್ ಇದೆ. ಆ ಫೈಲನ್ನು ತಕ್ಷಣ ತಾವು ಒಂದು ಅದಕ್ಕೆ ರುಜುವನ್ನು ಹಾಕಿಸಿದ್ರೆ ನಾವು ಇಲ್ಲಿ ಈ ಫ್ರೀಡಮ್ ಪಾರ್ಕದಲ್ಲಿ 2 ನಿಮಿಷನೂ ನಾವು ಇರಲ್ಲ. ಏಕಂತಂದ್ರೆ ನಾವು 6860 ಜನ ಆ ಒಂದು ಮಾರ್ಗಸೂಚಿ ಬದಲಾವಣೆಯ ಮೂಲಕ ನಾವು ಇದ್ದೇವೆ. ಯಾಕಂತಂದ್ರೆ ನಾವು ಅಲ್ಲಿಂದ ಏನು ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ನಮಗೂ ಮಾರ್ಗಸೂಚಿ ಇಲ್ಲ. ಆ ಪ್ರಕಾರ ಹೀಗಾಗಿ ನಾವು ಕಾರ್ಮಿಕ ಇಲಾಖೆಗೆ ಹೋದ್ರೂ ನಮ್ದು ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ದರಿಂದ ಮಾನ್ಯ ಸಚಿವರು ಈ ಒಂದು ಮಾರ್ಗಸೂಚಿಯನ್ನು ತಕ್ಷಣ ಒಂದು ಬದಲಾವಣೆ ಮಾಡಿಕೊಡ್ಬೇಕಂತೇಳಿ ನಾವು 6860 ವಿಕಲಚೇತನರ ವಿದ್ಯುದ್ದೇಶ ಪ್ರವೃತ್ತಿ ಕಾರ್ಯಕರ್ತರ ಪರವಾಗಿ ಒಂದು ಬೇಡಿಕೆ ಇಡ್ತಾ ಇದ್ದೇನೆ. ಒಂದು ವೇಳೆ ತಾವು ಇದಕ್ಕೆ ಅಂಕಿತ ಹಾಕಿಸ್ಕೊಟ್ರೆ ನಮ್ಮದು 6860 ಮನೆಗಳಲ್ಲಿ ತಮ್ಮ ಫೋಟೋ ಸದಾಕಾಲ ಇರ್ತೈತೆ ಅಂತೇಳಿ ನಾವು ಅಗ್ನಿ ಸಮಾಜದಲ್ಲಿ ಒಂದು ಕೀಳ ಮಟ್ಟದಲ್ಲಿ ನಮ್ಮ ಜನ ಕಾಣ್ತಾ ಇದ್ದಾರೆ. ನಾವು ಶೋಷಿತ ವರ್ಗದಲ್ಲಿ ನಾವು ಜೀವನವನ್ನು ನಡೆಸಬೇಕಾಗುತ್ತೆ. ಮಾನ್ಯರು ಇದನ್ನ ನಾವು ಸ್ಪಷ್ಟವಾಗಿ ಇದನ್ನ ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾನು ಖಂಡಿತವಾಗಿ ಇದೇನು ತಮ್ಮ 7ನೇ ಒಂದು ಬೇಡಿಕೆ ಇದೆ, ನಾನು ಈಗ ಗಮನಕ್ಕೆ ತಂದಿದ್ದೀರಾ. ಖಂಡಿತವಾಗ್ಲೂ ನಾನು ಸೆಕ್ರೆಟರಿ ಅವ್ರ ಹತ್ರ ಚರ್ಚೆ ಮಾಡಿ ಇವತ್ತು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳ ಕೂಡ ಭೇಟಿ ಆಗ್ತಾ ಇದ್ದೀನಿ. ಇದು ಏನು ಅಂತ ತಮಗೆ ಅತಿ ಶೀಘ್ರದಲ್ಲಿ ನಾನಾಗಿ ಸ್ವತಃ ಬರ್ತೀನಿ, ಇಲ್ಲ ಅಂತಂದರೆ ನಮ್ಮ PS ಅವ್ರ ಮುಖಾಂತರ ತಮಗೆ ತಿಳಿಸ್ತೀನಿ. ಬಟ್ ನಿಮ್ಮ ಜೊತೆ ನಾನು ಇದ್ದೀನಿ, ಇಷ್ಟು ಮಾತ್ರ ನನ್ನ ಮೇಲೆ ವಿಶ್ವಾಸ ಇರಿ. ಬೇರೆಯವ್ರ ಥರ ನಾನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೊತೆ ಇದ್ದೀನಿ ಅಂದರೆ ನಿಮ್ಮ ಜೊತೆ ಇದ್ದೀನಿ, ನಿಮ್ಮ ಕಷ್ಟದಲ್ಲಿ ನಿಲ್ತೀನಿ ಅಂದರೆ ನಿಮ್ಮ ಕಷ್ಟದಲ್ಲಿ ಖಂಡಿತ